Hi Makla, welcome to AG Physics classes. My name is Abhishek. Makla, today we start electric charges and fields lecture number 14. In this today's lecture, we discuss applications of Gauss law. Gauss law use na use ಮಾಡ್ಕೊಂಡು ನಾವು electric field due to a symmetric charge distribution ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್, ಒಂದು ಸ್ಪೆರಿಕಲ್ ಶೆಲ್ ಅಥವಾ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್ ನ ಸುತ್ತ, ಅಂದ್ರೆ ಔಟ್ಸೈಡ್ ದ ಸ್ಪಿಯರ್, ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್, ಇನ್ಸೈಡ್ ದ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ವೈರ್ ಅಂತ ಇದೆ. ಇನ್ನೊಂದು ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ due to a uniformly charged infinite plane sheet. Makla, these three derivations are very very important in your board examination point of view. So ee moor derivation matte electric dipole mele two derivation, electric field along the axis of the dipole, perpendicular bisector of the dipole ಅಂತ ಎರಡು derivation ಮಾಡಿಸಿದ್ನಲ್ಲ. ಸೊ ಆ ಎರಡು derivation ಮತ್ತೆ ಈ ಮೂರು derivation, ಒಟ್ಟು 5 derivation ಇಂದ ಒಂದು derivation ನಿಮ್ಮ annual examination ಅಲ್ಲಿ 5 ಮಾರ್ಕ್ ಗೆ ಇದ್ದೇ ಇರುತ್ತೆ. ಓಕೆ ಮಕ್ಕಳ, ಗಾಸ್ ಲಾ ಗೊತ್ತು ನಮ್ಗೆ. ಗಾಸ್ ಲಾ ಏನ್ ಹೇಳುತ್ತೆ? ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಇಸ್ ಈಕ್ವಲ್ಸ್ ಟು 1 by epsilon naught ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಅಂತ ಹೇಳುತ್ತೆ. ಹೌದಾ? ಓಕೆ ಮಕ್ಕಳ, ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ತಾ ಇದೀವಿ? ಗಾಸ್ ಲಾ ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀವಿ ನೋಡಿ, ಇಲ್ಲಿ ಒಂದು ಸ್ಪೆರಿಕಲ್ ಶೆಲ್ ಇದೆ ಅಂತ ಅನ್ಕೊಳ್ಳಿ ಮಕ್ಕಳ. ಇಲ್ಲಿ ಸ್ಪಿಯರ್ ಅಂತ ಹೇಳಿದ್ರೆ, ಸ್ಪಿಯರ್ ಅಲ್ಲಿ ಎರಡು ತರ ಸ್ಪಿಯರ್ಸ್ ಬರುತ್ತೆ. ಒಂದು ಹಾಲೋ ಸ್ಪಿಯರ್, ಇನ್ನೊಂದು ಮಕ್ಕಳ ಸಾಲಿಡ್ ಸ್ಪಿಯರ್. ಈ ಡಿರೈವೇಶನ್ ನ ಡಿರೈವ್ ಮಾಡೋದಕ್ಕಿಂತ ಮುಂಚೆ ಮಕ್ಕಳ ಸ್ವಲ್ಪ ಸ್ಪಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಯಾವ ತರ ಸ್ಪಿಯರ್ ಇರುತ್ತೆ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಹೇಗೆಲ್ಲ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, ಇಲ್ಲಿ ಸ್ಪಿಯರ್ ಅಲ್ಲಿ ಎರಡು ತರ ಸ್ಪಿಯರ್ ಇರುತ್ತೆ. ಒಂದು ಹಾಲೋ ಸ್ಪಿಯರ್, ಇನ್ನೊಂದು ಸಾಲಿಡ್ ಸ್ಪಿಯರ್. ಸೊ ಹಾಲೋ ಸ್ಪಿಯರ್ ಅಲ್ಲಿ ಎರಡು ತರ, ಒಂದು ಹಾಲೋ ಕಂಡಕ್ಟಿಂಗ್, ಇನ್ನೊಂದು ಹಾಲೋ ನಾನ್ ಕಂಡಕ್ಟಿಂಗ್. ನೆಕ್ಸ್ಟ್ ಸಾಲಿಡ್ ಸ್ಪಿಯರ್ ಅಲ್ಲೂ ಕೂಡ ಎರಡು ತರ ಸ್ಪಿಯರ್ ಬರುತ್ತೆ. ಒಂದು ಸಾಲಿಡ್ ಕಂಡಕ್ಟಿಂಗ್, ಇನ್ನೊಂದು ಸಾಲಿಡ್ ನಾನ್ ಕಂಡಕ್ಟಿಂಗ್. ನೋಡಿ ಮಕ್ಕಳ, ಇಲ್ಲಿ ಸ್ಪಿಯರ್ ಅಲ್ಲಿ 4 ತರದ ಸ್ಪಿಯರ್ ನ ಇಲ್ಲಿ ನೋಡ್ತೀರಾ. ಒಂದು ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್, ಸಾಲಿಡ್ ನಾನ್ ಕಂಡಕ್ಟಿಂಗ್. ಮಕ್ಕಳ, ನೀವು ನೆನ್ಪಿಟ್ಕೊಳ್ಳಿ, ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್ ಸ್ಪಿಯರ್ಸ್ ಅಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ only on the surface of the sphere. ಮಕ್ಕಳ, ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್ ಅಂತ ಕೊಟ್ರೆ ಅಥವಾ ಸ್ಪೆರಿಕಲ್ ಶೆಲ್ ಅಂತ ಕೊಟ್ರೆ, ಚಾರ್ಜ್ ಎಲ್ಲಿರುತ್ತೆ ಅಂದ್ರೆ, ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ನ ಮೇಲೆ ಅಷ್ಟೇ ಚಾರ್ಜ್ ಇರುತ್ತೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅದೇ ಸಾಲಿಡ್ ನಾನ್ ಕಂಡಕ್ಟಿಂಗ್, ಇದೊಂದು ಸ್ಪೆಷಲ್ ಕೇಸ್. ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಅಂತ ತಗೊಂಡ್ರೆ, ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್. ಗೊತ್ತಾಗ್ತಿದೆಯಾ ಮಕ್ಕಳ? ಎಂಟೈರ್ ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇದೆರಡು ಪಾಯಿಂಟ್ ನೆನಪಿರುತ್ತಾ? ಸೊ ಸ್ಪಿಯರ್ಸ್ ಅಲ್ಲಿ ಎರಡು ತರ ಸ್ಪಿಯರ್ ಇರುತ್ತೆ, ಒಂದು ಹಾಲೋ, ಇನ್ನೊಂದು ಸಾಲಿಡ್. ಸೊ ಹಾಲೋ ಅಲ್ಲಿ ಎರಡು ತರ, ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್, ಸಾಲಿಡ್ ನಾನ್ ಕಂಡಕ್ಟಿಂಗ್. ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್ ಅಲ್ಲಿ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಸಾಲಿಡ್ ನಾನ್ ಕಂಡಕ್ಟಿಂಗ್ ಅಲ್ಲಿ ಚಾರ್ಜ್ ಎಂಟೈರ್ ವಾಲ್ಯೂಮ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ ಮಕ್ಕಳ, ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಏನಂತ ಹೇಳಿದ್ರೆ, ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕು. ಎಲ್ಲಿ ಫೈಂಡ್ ಔಟ್ ಮಾಡ್ಬೇಕಪ್ಪ? ಡ್ಯೂ ಟು ಸ್ಪೆರಿಕಲ್ ಶೆಲ್, ಔಟ್ಸೈಡ್ ದ ಶೆಲ್, ಇನ್ಸೈಡ್ ದ ಶೆಲ್, ಆನ್ ದ ಸರ್ಫೇಸ್ ಆಫ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನಾವು ಇಲ್ಲಿ ಏನ್ ಹೇಳ್ತಿದೀವಿ? ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್
ಡ್ಯೂ ಟು ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಯೂಸಿಂಗ್ ಗಾಸ್ ಲಾ. ಗಾಸ್ ಲಾ ಯೂಸ್ ಮಾಡಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ಹಾಗಾದ್ರೆ ಗಾಸ್ ಲಾ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಕಂಡೀಷನ್ಸ್ ಫಾರ್ ಅಪ್ಲೈಯಿಂಗ್ ಗಾಸ್ ಲಾ ಅಂತ ಹೇಳಿ. ಸೊ ಗಾಸ್ ಲಾ ಈಸ್ ಆಲ್ವೇಸ್ ಅಪ್ಲಿಕೇಬಲ್ ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ಯೂಸ್ಫುಲ್ ಅಂತ ಹೇಳಿದ್ದೆ. ಸೊ ಒಂದು 5 ಪಾಯಿಂಟ್ಸ್ ಬರ್ಸಲ್ಲ, ಒಂದು 4 ಪಾಯಿಂಟ್ಸ್ ಬರ್ಸಿದ್ದೆ ಲಾಸ್ಟ್ ಕ್ಲಾಸ್, ಹೌದಾ? ಸೊ ಗಾಸ್ ಲಾ ಏನು ಯೂಸ್ಫುಲ್ ಆಗ್ಬೇಕು ಅಂತ ಹೇಳಿದ್ರೆ ಗಾಸಿಯನ್ ಸರ್ಫೇಸ್ ಮಸ್ಟ್ ಬಿ ಸಿಮೆಟ್ರಿಕ್ ಅಬೌಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದೆ. ಓಕೆ, ನೋಡಿ ಮಕ್ಕಳ, ಇಲ್ಲಿ ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡಬೇಕು. ಏನು? ಗಾಸಿಯನ್ ಸರ್ಫೇಸ್. ಸೊ ಗಾಸಿಯನ್ ಸರ್ಫೇಸ್ ಅಂತ ಹೇಳಿದ್ರೆ ಏನ್ ಸರ್? ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಫೇಸ್. ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಫೇಸ್. ಎಲ್ಲಿ ಡ್ರಾ ಮಾಡ್ತೀರಾ? ಇಮ್ಯಾಜಿನರಿ ಸರ್ಫೇಸ್ ವಿಚ್ ಕಂಟೈನ್ ಚಾರ್ಜ್ಡ್ ಬಾಡಿ. ನೋಡಿ, ಇಲ್ಲಿ ಯಾವ್ದೋ ಚಾರ್ಜ್ಡ್ ಬಾಡಿ ಇದೆ ಅಂತ ಹೇಳಿದ್ರೆ ಚಾರ್ಜ್ಡ್ ಬಾಡಿ ಎಲ್ಲಿರ್ಬೇಕು? ಗಾಸಿಯನ್ ಸರ್ಫೇಸ್ ಒಳಗಡೆ ಇರಬೇಕು. ಆ ತರ ಡ್ರಾ ಮಾಡಬೇಕು ಗಾಸಿಯನ್ ಸರ್ಫೇಸ್ ನ. ಸೊ ಗಾಸಿಯನ್ ಸರ್ಫೇಸ್ ಇಸ್ ಅನ್ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ containing a charged body. Containing a charged body for charged body, and it is drawn for the application of Gauss law. ನೋಡಿ ಮಕ್ಕಳ, ಇಲ್ಲಿ ಸೊ ಏನು ಗಾಸಿಯನ್ ಸರ್ಫೇಸ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ಕಂಟೈನಿಂಗ್ ಅ ಚಾರ್ಜ್ಡ್ ಬಾಡಿ ಇನ್ಸೈಡ್ ದ ಸರ್ಫೇಸ್, ಅಂಡ್ ಇಟ್ ಈಸ್ ಡ್ರಾನ್ ಫಾರ್ ದ ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಫಸ್ಟ್ ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡಬೇಕು. ಸೊ ಮಕ್ಕಳ ನೆನ್ಪಿಟ್ಕೊಳ್ಳಿ, ಗಾಸಿಯನ್ ಸರ್ಫೇಸ್ ಫಾರ್ ಎಕ್ಸಾಂಪಲ್ ಲೀನಿಯರ್ ಸಿಮೆಟ್ರಿ ಅಂತ ಅಥವಾ ಲೈನ್ ಆಫ್ ಸಿಮೆಟ್ರಿ ಅಂತ ಬರಿತಾ ಇದ್ದೀನಿ. ಲೈನ್ ಆಫ್ ಸಿಮೆಟ್ರಿ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇತ್ತು ಅಂತ ಅನ್ಕೊಳ್ಳಿ. ದೆನ್ ಗಾಸಿಯನ್ ಸರ್ಫೇಸ್ ಯಾವುದು ಅಂತ ಹೇಳಿದ್ರೆ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಆಗಿರುತ್ತೆ. ಮಕ್ಕಳ ನೋಡಿ, ಇಲ್ಲಿ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡುವಾಗ ಕೂಡ ಯಾವ ನಮ್ಗೆ ಚಾರ್ಜ್ ಮಸ್ಟ್ ಬಿ ಸಿಮೆಟ್ರಿಕಲಿ ಡಿಸ್ಟ್ರಿಬ್ಯೂಟೆಡ್ ಆಗಿರ್ಬೇಕು. ಸೊ ಅಂದ್ರೆ ಗಾಸಿಯನ್ ಸರ್ಫೇಸ್ ಮಸ್ಟ್ ಬಿ ಸಿಮೆಟ್ರಿಕ್ ಅಬೌಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದೆ ಕಂಡೀಷನ್ಸ್ ಫಾರ್ ಅಪ್ಲೈಯಿಂಗ್ ಗಾಸ್ ಲಾ ದಲ್ಲಿ. ಸೊ ಫಸ್ಟ್ ನೀವು ನೆನ್ಪಿಟ್ಕೊಳ್ಳಿ, ಲೈನ್ ಆಫ್ ಸಿಮೆಟ್ರಿ ಅಂದ್ರೆ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಲೀನಿಯರ್ಲಿ ಅಂತ ಇದ್ರೆ ಗಾಸಿಯನ್ ಸರ್ಫೇಸ್. ಸೊ ಗಾಸಿಯನ್ ಸರ್ಫೇಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸಿಲಿಂಡ್ರಿಕಲ್ ಸರ್ಫೇಸ್. ಸೊ ಈ ತರ ಇಮ್ಯಾಜಿನರಿ ಸರ್ಫೇಸ್ ಸಿಲಿಂಡ್ರಿಕಲ್ ಸರ್ಫೇಸ್ ನ ಡ್ರಾ ಮಾಡಿ. ಯಾವಾಗ ಲೈನ್ ಆಫ್ ಸಿಮೆಟ್ರಿ ಇದ್ರೆ, ಅದೇ ನೋಡಿ ಮಕ್ಕಳ, ಪಾಯಿಂಟ್ ಆಫ್ ಸಿಮೆಟ್ರಿ ಇತ್ತು ಅಂತ ಅನ್ಕೊಳ್ಳಿ. ಪಾಯಿಂಟ್ ಆಫ್ ಸಿಮೆಟ್ರಿ ಅಥವಾ ಯಾವ್ದೋ ಸ್ಪೆರಿಕಲ್ ಶೆಲ್ ಇತ್ತು ನೋಡಿ. ಇವಾಗ ಪಾಯಿಂಟ್ ಆಫ್ ಸಿಮೆಟ್ರಿ ಇತ್ತು ಅಂತ ಹೇಳಿದ್ರೆ ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್. ಲೈನ್ ಆಫ್ ಸಿಮೆಟ್ರಿ ಇದ್ರೆ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಅದೇನೆ ಪಾಯಿಂಟ್ ಆಫ್ ಸಿಮೆಟ್ರಿ ಇತ್ತು ಅಂತ ಹೇಳಿದ್ರೆ ಅಂದ್ರೆ ನೋಡಿ ಮಕ್ಕಳ, ಇಲ್ಲಿ ಒಂದು ಸ್ಪೆರಿಕಲ್ ಶೆಲ್ ಇದೆ ಅಂತ ಅನ್ಕೊಳ್ಳಿ. ಸ್ಪೆರಿಕಲ್ ಶೆಲ್ ಇದೆ. ಸೊ ಸ್ಪೆರಿಕಲ್ ಶೆಲ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಏನು? ಫಸ್ಟ್ ಗಾಸಿಯನ್ ಸರ್ಫೇಸ್, ಗಾಸ್ ಲಾ ಅಪ್ಲೈ ಮಾಡ್ಬೇಕು ಅಂದ್ರೆ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ಬೇಕು. ಗಾಸಿಯನ್ ಸರ್ಫೇಸ್ ಏನಾಗಿರುತ್ತೆ ನೋಡಿ, ಇಲ್ಲಿ ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮಕ್ಕಳ, ಪ್ಲೇನ್ ಶೀಟ್ ಇತ್ತು ಅಂತ ಅನ್ಕೊಳ್ಳಿ. ಪ್ಲೇನ್ ಆಫ್ ಸಿಮೆಟ್ರಿ ಇತ್ತು ಅಂತ ಹೇಳಿದ್ರೆ ಪಿಲ್ ಬಾಕ್ಸ್ ಅಥವಾ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್, ಸಿಲಿಂಡ್ರಿಕಲ್ ಅಂತ ಕೂಡ ಕರಿತೀವಿ. ಏನ್ ಪಿಲ್ ಬಾಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಅನ್ಸಿಸ್ಟರ್ ಮೇಕಪ್ ಕಿಟ್ ಅಂತ ಕರೀತಾರೆ. ಹಿಂದೆ ಮೇಕಪ್ ಕಿಟ್ ಇತ್ತಲ್ಲ, ಅದ್ ಹೇಗಿರ್ತಿತ್ತು ಅಂತ ಹೇಳಿದ್ರೆ ಸಿಲಿಂಡ್ರಿಕಲ್ ಶೇಪ್. ಸೊ ನೋಡಿ, ಇಲ್ಲಿ ಪ್ಲೇನ್ ಶೀಟ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮಕ್ಕಳ ಈ ತರ ಒಂದು ಪ್ಲೇನ್ ಶೀಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಪ್ಲೇನ್ ಶೀಟ್ ನ ಮೇಲೆ ಚಾರ್ಜ್ ಯೂನಿಫಾರ್ಮ್ಲಿ ಈ ತರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅನ್ಕೊಳ್ಳಿ. ಈಗ ಗಾಸಿಯನ್ ಸರ್ಫೇಸ್ ಹೇಗೆ ಡ್ರಾ ಮಾಡೋದು ಅಂತ ಹೇಳಿದ್ರೆ ಪ್ಲೇನ್ ಶೀಟ್ ಗೆ ನೋಡಿ, ಈ ಕಡೆ ಒಂದು ಸಿಲಿಂಡರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅನ್ ಗಾಸಿಯನ್ ಸರ್ಫೇಸ್. ಈ ಕಡೆ ಒಂದು ಸಿಲಿಂಡರ್ ಅಟ್ಯಾಚ್ ಮಾಡಿದ್ದೀನಿ, ಪ್ಲೇನ್ ಶೀಟ್. ಈ ಕಡೆ ಒಂದು ಸಿಲಿಂಡರ್. ಸೊ ಇದನ್ನೇ ಪಿಲ್ ಬಾಕ್ಸ್ ಅಂತ ಹೇಳಿದ್ ನಾನು. ಸೊ ಮಧ್ಯೆ ಪ್ಲೇನ್ ಶೀಟ್ ಇದೆ, ಈ ಕಡೆ ಒಂದು ಸಿಲಿಂಡರ್, ಈ ಕಡೆ ಒಂದು ಸಿಲಿಂಡರ್ ಅಟ್ಯಾಚ್ ಮಾಡಿದ್ರಿ. ದಿಸ್ ಇಸ್ ದ ಗಾಸಿಯನ್ ಸರ್ಫೇಸ್ ಫಾರ್ ಪ್ಲೇನ್ ಆಫ್ ಸಿಮೆಟ್ರಿ. ಇಷ್ಟು ಗೊತ್ತಾಯ್ತು ಅಂತ ಹೇಳಿದ್ರೆ ಡಿರೈವೇಶನ್ಸ್ ನ ಬರಿತಾ ಹೋಗ್ತೀನಿ. ಗೊತ್ತಾಯ್ತಾ ಮಕ್ಕಳ? ಸೊ ಏನ್ ಹೇಳಿದೆ ನಾನು, ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡಬೇಕು. ಸೊ ಗಾಸಿಯನ್ ಸರ್ಫೇಸ್ ಅನ್ನೋದು ಏನು,
ಡಿಫರೆಂಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಗೆ ಬೇರೆ ಬೇರೆ ಗಾಷಿಯನ್ ಸರ್ಫೇಸ್ ನ ಡ್ರಾ ಮಾಡಬೇಕು. ಸೊ ಗಾಷಿಯನ್ ಸರ್ಫೇಸ್ ಇಟ್ ಈಸ್ ಅನ್ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ಎನ್ಕ್ಲೋಸ್ಡ್ ಅಥವಾ ಕಂಟೈನಿಂಗ್ ಅ ಚಾರ್ಜ್ಡ್ ಬಾಡಿ, containing a charged body, and it is drawn for the application of Gauss law. And line of symmetry ಇದ್ರೆ ಗಾಷಿಯನ್ ಸರ್ಫೇಸ್ ಏನಾಗಿರುತ್ತೆ, ಸಿಲಿಂಡ್ರಿಕಲ್. ಪಾಯಿಂಟ್ ಆಫ್ ಸಿಮೆಟ್ರಿ ಇತ್ತು ಅಂತ ಹೇಳಿದ್ರೆ ಸ್ಪೆರಿಕಲ್. ಪ್ಲೇನ್ ಶೀಟ್ ಇತ್ತು ಅಂತ ಹೇಳಿದ್ರೆ ಎರಡು ಸಿಲಿಂಡರ್ ನ ಆ ಕಡೆ ಮತ್ತೆ ಪ್ಲೇನ್ ಶೀಟ್ ನ ಆ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಅಟ್ಯಾಚ್ ಮಾಡ್ತೀರಾ. We call it as pill box ಅಥವಾ cylindrical Gaussian surface. ಮಕ್ಕಳು ನೋಡಿ ಇಲ್ಲಿ 5 mark very important derivation. To find the electric field due to a uniformly charged spherical shell. ಸೊ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಫೈಂಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಔಟ್ಸೈಡ್ ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳ ಇಲ್ಲಿ 3 ತರ ಕ್ವೆಶ್ಚನ್ ಕೇಳ್ಬೋದು ನಿಮ್ಗೆ. ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ outside the shell. Let us consider a spherical shell, uniformly charged spherical shell. So observe ಮಾಡಿ ಮಕ್ಕಳ, this is hollow conducting, solid conducting ಅಥವಾ hollow non conducting sphere ಅಂತ ಅನ್ಕೊಳ್ಳಿ. ಈ ಸ್ಪಿಯರ್ ನ ರೇಡಿಯಸ್ ಕ್ಯಾಪಿಟಲ್ R ಅಂತ ಬರ್ದಿದ್ದೀನಿ ಮಕ್ಕಳ. ನೋಡಿ ಇಲ್ಲಿ 1 by 1 ಫಸ್ಟ್ ನಾನು ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಫೈಂಡ್ ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪಿಯರ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಮಕ್ಕಳ ನೀಟಾಗಿ ನೋಡಿ ಇಲ್ಲಿ ನನಗೆ 3 ತರ ಕ್ವೆಶ್ಚನ್ ಕೇಳ್ಬೋದು ಅಂತ ಹೇಳಿದೆ. ಪಾಯಿಂಟ್ ಎ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳ್ಬೋದು, ಅಥವಾ ಪಾಯಿಂಟ್ ಬಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳ್ಬೋದು, ಅಥವಾ ಪಾಯಿಂಟ್ ಸಿ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಫಸ್ಟ್ ನಾನು ಪಾಯಿಂಟ್ ಎ ಅಂತ ಹೇಳಿದ್ರೆ ಮಾರ್ಕ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಎ ಇಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಸ್ಪಿಯರ್ ಟು ದ ಪಾಯಿಂಟ್ ಎ, ಸ್ಮಾಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಥವಾ ಪಾಯಿಂಟ್ ಬಿ ಅಂತ ಹೇಳಿದ್ರೆ ಇದೇ ಸ್ಮಾಲ್ ಆರ್ ಇದೆ. ಬಟ್ ಈಗ ಏನಾಯ್ತು ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ. ಹಿಯರ್ ಸ್ಮಾಲ್ ಆರ್ ಈಸ್ ಗ್ರೇಟರ್ ದನ್ ಕ್ಯಾಪಿಟಲ್ ಆರ್. ಸ್ಮಾಲ್ ಆರ್ ಅಂದ್ರೆ ಸೆಂಟರ್ ಆಫ್ ದ ಸ್ಪಿಯರ್ ಇಂದ ನೀವೇನು ಲೈನ್ ಡ್ರಾ ಮಾಡ್ತಾ ಇದ್ದೀರಲ್ಲ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಮಾಲ್ ಆರ್ ಅಂತ ಹೇಳಿದ್ರೆ ಏನ್ ಹೇಳಿದೆ ನಾನು, ಗಾಷಿಯನ್ ಸರ್ಫೇಸ್ ಇದೇನೆ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ನ ಡ್ರಾ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ ಮಕ್ಕಳ? ನೋಡಿ ಇಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಅಂತ ಕೇಳಬಹುದು, ಅಥವಾ ವೆನ್ ಸ್ಮಾಲ್ ಆರ್ ಇಸ್ ಗ್ರೇಟರ್ ದನ್ ಕ್ಯಾಪಿಟಲ್ ಆರ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ಅಥವಾ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ಅಂತ ಕೇಳಬಹುದು. ಸೆಕೆಂಡ್ ಒನ್ ಏನ್ ಹೇಳಿದೆ ನಾನು, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಅಂದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್. ಈ ಪಾಯಿಂಟ್ ಬಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಅಥವಾ ಮೂರನೇದು ಏನ್ ಹೇಳಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಅಂದ್ರೆ ಪಾಯಿಂಟ್ ಸಿ ನಲ್ಲಿ ವೆನ್ ಸ್ಮಾಲ್ ಆರ್ ಇಸ್ ಲೆಸ್ ದನ್ ಕ್ಯಾಪಿಟಲ್ ಆರ್ ದೆನ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ಈ ತರ ಕೇಳಬಹುದು. ಓಕೆ ಮಕ್ಕಳ, ಈಗ ಫಸ್ಟ್ 1 by 1 ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಫಸ್ಟ್ ಒನ್ ಏನಪ್ಪ, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಂತ ಕೇಳಿದ್ದಾರೆ. ಹೇಗ್ ಫೈಂಡ್ ಔಟ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಶೆಲ್. ಫಸ್ಟ್ ಒನ್ ನೋಡಿ ಮಕ್ಕಳ, ಇಲ್ಲಿ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪೆರಿಕಲ್ ಶೆಲ್. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ಬೇಕು ನಂಗೆ. ನೋಡಿ ಮಕ್ಕಳ, ಇಲ್ಲಿ ಹಿಯರ್ ಚಾರ್ಜ್ ಈಸ್ distributed on the surface of the spherical shell, on the surface of the sphere. Charge is distributed on the surface of the sphere, so we use surface charge density. Therefore surface charge density ಮಕ್ಕಳ ನೋಡಿ, ಇಲ್ಲಿ ಚಾರ್ಜ್ ಇಲ್ಲಿ ಪಾಯಿಂಟ್ ಚಾರ್ಜ್ ಅಲ್ಲ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇತ್ತು ಅಂತ ಹೇಳಿದ್ರೆ ನಾನು ಹೇಳಿದ್ದೆ ನಿಮ್ಗೆ, ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಲೀನಿಯರ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಚಾರ್ಜ್ ಎಷ್ಟು ಕ್ಯೂ ಇದೆ ಅಂತ ಅನ್ಕೊಳ್ಳಿ, ಕ್ಯೂ ಬೈ ಎಲ್. ಎಲ್ ಇಸ್ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ಹೇಳಿದ್ದೆ, ನೆನಪಿದ್ಯಾ? ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಅದೇ ಸರ್ಫೇಸ್ ನ ಮೇಲೆ ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಏನ್ ಹೇಳಿದ್ದೆ, ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಚಾರ್ಜ್ ಪರ್ ಯೂನಿಟ್ ಏರಿಯಾ. ಅದೇನೆ ಎಂಟೈರ್ ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಯೂಸ್ ಮಾಡ್ತೀವಿ. ಏನಂತ ಬರೀತಿದ್ವಿ, ಕ್ಯೂ ಬೈ ವಿ, ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಮಕ್ಕಳ ನೆನ್ಪಿಟ್ಕೊಳ್ಳಿ, ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಲೀನಿಯರ್ಲಿ, then linear charge density lambda is equals to q by l. Charge is distributed only on the surface, then
we use surface charge density sigma is equals to q by a. Adane charge is distributed throughout the volume, then volume charge density rho is equals to q by v ಅಂತ ಕರಿತೀವಿ. either ಇದು ಸ್ಪಿಯರ್ ಆಗಿರಬಹುದು, ಸಿಲಿಂಡರ್ ಆಗಿರಬಹುದು, ಎಲ್ಲಾ ಕಡೆ ಯೂಸ್ ಆಗುತ್ತೆ. ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಲೆಕ್ಚರ್ ನ ಐ ಥಿಂಕ್ 5th ಅಥವಾ 6th ಲೆಕ್ಚರ್ ಅಲ್ಲಿ ಹೇಳಿದೀನಿ. ಓಕೆ, ನೋಡಿ ಮಕ್ಕಳ, ಇಲ್ಲಿ ಚಾರ್ಜ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ? ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಸೊ ದೇರ್ಫೋರ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಚಾರ್ಜ್ ಪರ್ ಯೂನಿಟ್ ಏರಿಯಾ ಕ್ಯೂ ಬೈ ಎ ಅಂತ ಬರೆದೆ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಬರೀತಾ ಇದ್ದೀನಿ. ಬರೀಬಹುದಾ? ನೋಡಿ ಮಕ್ಕಳ, ಇಲ್ಲಿ ಫಸ್ಟ್ ನಾನು ಏನ್ ಹೇಳಿದೆ, ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡಬೇಕು? ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪಾಯಿಂಟ್ ಆಫ್ ಸಿಮೆಟ್ರಿ ಅಂದ್ರೆ ಸ್ಪೆರಿಕಲ್ ಶೆಲ್ ಇದೆ, ಹೌದಾ? ಹಾಗಾದ್ರೆ ಗಾಸಿಯನ್ ಸರ್ಫೇಸ್ ಏನಾಗಿರುತ್ತೆ? ಸ್ಪಿಯರ್ ಆಗಿರುತ್ತೆ. ನೋಡಿ, ದಿಸ್ ಇಸ್ ದ ಗಾಸಿಯನ್ ಸರ್ಫೇಸ್. ಗಾಸಿಯನ್ ಸರ್ಫೇಸ್. ಓಕೆ ಮಕ್ಕಳ, ಈಗ ಅಬ್ಸರ್ವ್ ಮಾಡಿ, ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡಿದೀವಿ. ಈ ಪಾಯಿಂಟ್ ಎ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ಗಾಸಿಯನ್ ಸರ್ಫೇಸ್ ನ ಮೇಲೆ ಇಲ್ಲಿ ಬರಿಬೇಕು ನೀವು. ಕ್ಯಾಪಿಟಲ್ ಆರ್ ಈಸ್ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್, charged spherical shell, and small r is it is the radius of the Gaussian sphere. Small r is radius of the Gaussian sphere. ನೋಡಿ ಮಕ್ಕಳ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಗಾಸಿಯನ್ ಸರ್ಫೇಸ್ ನ ಮೇಲೆ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲಿಮೆಂಟರಿ ಏರಿಯಾನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಎಲಿಮೆಂಟರಿ ಏರಿಯಾ ಮಾರ್ಕ್ ಮಾಡಿದೆ. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಿಸ್ ಏರಿಯಾ, ವಿ ಕಾಲ್ ಇಟ್ ಆಸ್ ಫ್ಲಕ್ಸ್, ಹೌದಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ನಾನು ಇ ಅಂತ ಬರೀತಾ ಇದ್ದೀನಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಾ ಕಡೆ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯೂನಿಫಾರ್ಮ್. ಏನಕ್ಕೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇರುತ್ತೆ ಅಂತ ಹೇಳಿದ್ರೆ, ಹಿಯರ್ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಸೊ ನಾನಿಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಎಂಟೈರ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ನ ನಾನು ಎ ಅಂತ ಬರೀತಾ ಇದ್ದೀನಿ. Capital A is area, surface area of the sphere. A is surface area of the sphere. ಯಾವುದು? Surface area of the Gaussian sphere. Gaussian sphere. ಮಕ್ಕಳ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬರ್ದಿರ್ತಕ್ಕಂಥದ್ದೇನಪ್ಪ? ಎಲಿಮೆಂಟರಿ ಏರಿಯಾ. ಸೊ ಇದನ್ನ ನಾನೇನಂತ ಬರೀತೀನಿ? ಡೆಲ್ಟಾ ಎ. ಡೆಲ್ಟಾ ಎ ಈಸ್ ಎಲಿಮೆಂಟರಿ ಏರಿಯಾ. ಡೆಲ್ಟಾ ಎ ಅಂತ ಹೇಳಿದ್ರೆ ಏನು? ಎಲಿಮೆಂಟರಿ ಏರಿಯಾ ಆನ್ ದ ಗಾಸಿಯನ್ ಸರ್ಫೇಸ್. ಸೊ ಈಗ ಅಬ್ಸರ್ವ್ ಮಾಡಿ ಮಕ್ಕಳ, ಹಿಯರ್ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಶೆಲ್ ಈಸ್ ಕ್ಯೂ ಅಂತ ಬರೀತಾ ಇದ್ದೀನಿ. ಹಿಯರ್ ಕ್ಯೂ ಈಸ್ ಚಾರ್ಜ್ distributed on the shell. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರಿ, ಹಾಗಾದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಏನು? ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್. ನಾನು ಎಂಟೈರ್ ಗಾಸಿಯನ್ ಸರ್ಫೇಸ್ ಮುಖಾಂತರ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ, ಮೀನ್ಸ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಗಾಸಿಯನ್ ಸ್ಪಿಯರ್ ಬೇಕು ನಂಗೆ. ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಎಲಿಮೆಂಟರಿ ಏರಿಯಾ ಬರ್ದಿದ್ದೀನಿ. ಎಲಿಮೆಂಟರಿ ಏರಿಯಾ ಮುಖಾಂತರ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗುತ್ತೆ, ವಿ ಕಾಲ್ ಇಟ್ ಆಸ್ ಎಲಿಮೆಂಟರಿ ಫ್ಲಕ್ಸ್. ದ ಎಲಿಮೆಂಟರಿ ಫ್ಲಕ್ಸ್ ಥ್ರೂ through elementary area of Gaussian surface is ಡೆಲ್ಟಾ ಫೈ. ನೋಡಿ ಮಕ್ಕಳ, ಇಲ್ಲಿ ಎಲಿಮೆಂಟರಿ ಫ್ಲಕ್ಸ್. ಸೊ ಇಲ್ಲಿ ಎಲಿಮೆಂಟರಿ ಫ್ಲಕ್ಸ್ ಡೆಲ್ಟಾ ಫೈ ಅಂತ ಬರಿತಾ ಇದ್ದೀನಿ. ಡೆಲ್ಟಾ ಫೈ ಅಂತ ಹೇಳಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಸ್ಮಾಲ್ ಏರಿಯಾ, ಎಲಿಮೆಂಟರಿ ಏರಿಯಾ. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಏನಂತ ಬರಿಬಹುದು? ಡೆಲ್ಟಾ ಫೈ ಫ್ಲಕ್ಸ್ ಫಾರ್ಮುಲಾ ಫೈ ಇಸ್ ಈಕ್ವಲ್ಸ್ ಟು ಇ ಡೆಲ್ಟಾ ಎ ಕಾಸ್ ಥೀಟಾ. ಬರಿಬಹುದಾ ಮಕ್ಕಳ? ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಇ ಡೆಲ್ಟಾ ಎ ಕಾಸ್ ಥೀಟಾ. ಫೈ ಇಸ್ ಈಕ್ವಲ್ಸ್ ಟು ಇ ಎ ಕಾಸ್ ಥೀಟಾ ಅಂತ ಬರಿತಾ ಇದ್ರಿ. ಬಟ್ ಇಲ್ಲಿ ಎಲಿಮೆಂಟರಿ ಫ್ಲಕ್ಸ್ ಆಗಿರೋದ್ರಿಂದ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಇ delta A cos theta. Okay makla, elementary flux through this elementary area is delta phi is equals to E delta A cos theta. Here theta is angle between electric field and area vector. Makla observe ಮಾಡಿ, electric field ಮತ್ತೆ area vector for closed surface is outward normal. Then area vector direction electric field direction same ಇದೆ. So here theta is equals to 0 degree. Then cos 0 1. Then delta phi is equals to E delta A ಅಂತ ಬರಿಬಹುದಾ?
ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ ಮಕ್ಕಳ ಈ ತರ ಎಲಿಮೆಂಟರಿ ಏರಿಯಾ ತುಂಬಾ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ? ಸೊ ಟೋಟಲ್ ಎಲಿಮೆಂಟರಿ ಏರಿಯಾಸ್ ಅಷ್ಟನ್ನು ಆಡ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ? ಟೋಟಲ್ ಏರಿಯಾ ಸಿಗುತ್ತೆ. ಟೋಟಲ್ ಏರಿಯಾ ಆಫ್ ದ ಗಾಸಿಯನ್ ಸರ್ಫೇಸ್. ಸೊ ನೋಡಿ ಮಕ್ಕಳ, ಈಗ ಇದನ್ನ ಎಲಿಮೆಂಟರಿ ಏರಿಯಾ, ಇದನ್ನ ಏರಿಯಾ 1 ಅಂತ ತಗೊಂಡ್ರೆ ಇದ್ರ ಮುಖಾಂತರ ಪಾಸ್ ಆಗ್ತಾ ಇರತಕ್ಕಂತಹ ಫ್ಲಕ್ಸ್ ನ ನಾನು ಡೆಲ್ಟಾ ಫೈ 1 ಅಂತ ಬರೀತೀನಿ. ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ ಎಲಿಮೆಂಟರಿ ಏರಿಯಾ 2, ಎಲಿಮೆಂಟರಿ ಏರಿಯಾ 1, ಎಲಿಮೆಂಟರಿ ಏರಿಯಾ 2 ಮುಖಾಂತರ ಪಾಸ್ ಆಗ್ತಾ ಇರತಕ್ಕಂತ ಫ್ಲಕ್ಸ್ ನ ನಾನು ಡೆಲ್ಟಾ ಫೈ 2 ಇಸ್ ಈಕ್ವಲ್ಸ್ ಟು ಈ ಡೆಲ್ಟಾ ಎ 2 ಅಂತ ಬರೀತೀನಿ. ಹಾಗಾದ್ರೆ ನನಗೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬೇಕೀಗ. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ Gaussian surface is Gaussian surface. Total electric flux Gaussian surface ಕಂಪ್ಲೀಟ್ ಏನು ಗಾಸಿಯನ್ ಸರ್ಫೇಸ್ ಮುಖಾಂತರ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸ್ ಆಗ್ತಾ ಇದೆ? ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಗಾಸಿಯನ್ ಸರ್ಫೇಸ್ ಈಸ್ ಏನಂತ ಬರೀಬಹುದು? ಸಮ್ ಆಫ್ ಡೆಲ್ಟಾ ಫೈ. ನೋಡಿ ಮಕ್ಕಳ, ಇಲ್ಲಿ ಸಮ್ ಆಫ್ ಡೆಲ್ಟಾ ಫೈ, ದಿಸ್ ಇಸ್ ಡೆಲ್ಟಾ ಫೈ, ಸಮ್ ಆಫ್ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಈ ಡೆಲ್ಟಾ ಎ ಕಾಸ್ ಥೀಟಾ. ಬರೀಬಹುದಾ? Here theta is equals to 0 degree. So ಹಾಗಾದ್ರೆ sum of delta phi ಅಂತ ಹೇಳಿದ್ರೆ phi total electric flux is equals to sum of, ಇಲ್ಲಿ electric field is uniform, outside ಬರಿತಾ ಇದೀನಿ, E into sum of delta A cos 0 1. ಸಮ್ ಆಫ್ ಡೆಲ್ಟಾ ಎ. ನೋಡಿ ಎಲಿಮೆಂಟರಿ ಏರಿಯಾಸ್ ಅಷ್ಟನ್ನು ಆಡ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ? ಟೋಟಲ್ ಏರಿಯಾ ಆಫ್ ದ ಗಾಸಿಯನ್ ಸ್ಪಿಯರ್. ದೆನ್ ಫೈ ಇಸ್ ಈಕ್ವಲ್ಸ್ ಟು ಇ ಇಂಟು ಎ. ಬರಿಬಹುದಾ? ಸೊ ಹಾಗಾದ್ರೆ ಫೈ ಇಸ್ ಈಕ್ವಲ್ಸ್ ಟು ಇ ಇಂಟು ಎ ಅಂತ ಹೇಳಿದ್ರೆ ಏರಿಯಾ ಆಫ್ ಸ್ಪಿಯರ್. ಏರಿಯಾ ಆಫ್ ಸ್ಪಿಯರ್ ಈಸ್ 4 pi r ಸ್ಕ್ವೇರ್. ಯಾವ ಆರ್ ಬರಿಬೇಕು ನೋಡಿ ಮಕ್ಕಳ, ಇಲ್ಲಿ ಯಾವ ಆರ್ ಬರಿಬೇಕು? ರೇಡಿಯಸ್ ಆಫ್ ಗಾಸಿಯನ್ ಸ್ಪಿಯರ್. ಸೊ ಫೈ ಇಸ್ ಈಕ್ವಲ್ಸ್ ಟು ಇ ಇಂಟು 4 pi ಸ್ಮಾಲ್ ಆರ್ ಸ್ಕ್ವೇರ್. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಬರಿತಾ ಇದ್ದೀನಿ. ಬರ್ತೀನಿ, ಗೊತ್ತಾಯ್ತಾ? ಓಕೆ ಮಕ್ಕಳ, ಹಾಗಾದ್ರೆ ಫ್ರಮ್ ಗಾಸ್ ಲಾ ಏನಂತ ಬರೀಬಹುದು? ಫೈ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಟೋಟಲ್ ಚಾರ್ಜ್ ಪ್ರೆಸೆಂಟ್ ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್, ಅಂದ್ರೆ ಗಾಸಿಯನ್ ಸರ್ಫೇಸ್ ಒಳಗಡೆ ಇರತಕ್ಕಂತ ಟೋಟಲ್ ಚಾರ್ಜ್ ಎಷ್ಟು? ಕ್ಯೂ. ಸೊ ಫೈ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಕರಿತಾ ಇದ್ದೀನಿ. Then compare equation 2 and 3. Compare equation 2 and 3. So compare ಮಾಡಿದ್ರೆ ನೋಡಿ ಮಕ್ಕಳ, ಇಲ್ಲಿ E into 4 pi r square is equals to Q by epsilon naught. ಬರಿಬಹುದಾ? ಸೊ ಹಾಗಾದ್ರೆ E is equals to ಏನಂತ ಬರಿಬಹುದು? 1 by 4 pi epsilon naught into Q by r square. ಅಥವಾ E is equals to ಏನಂತ ಬರಿಬಹುದು? K Q by r square. ಬರಿಬಹುದಾ? This is the electric field outside the spherical shell, ಅಥವಾ electric field at a distance small r from the center of the spherical shell. ಗೊತ್ತಾಯ್ತಾ ಮಕ್ಕಳ? ಇಷ್ಟು ಬರೆದ್ರೆ ಎಷ್ಟು? 5 ಮಾರ್ಕ್. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬರಿಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ away from the sphere. Electric field direction is away from the spherical shell, away from the charged spherical shell. Okay ಮಕ್ಕಳ, ಡಿರೈವೇಶನ್ ಗೊತ್ತಾಯ್ತಾ? ಸೊ ಏನು? ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಶೆಲ್ ಅಂತ ಕೇಳಿದ್ರೆ ಫಸ್ಟ್ ಏನ್ ಮಾಡ್ಬೇಕಪ್ಪ? ಒಂದು ಸ್ಪೆರಿಕಲ್ ಶೆಲ್ ತಗೊಂಡ್ವಿ. ಸ್ಪೆರಿಕಲ್ ಶೆಲ್ ನ ರೇಡಿಯಸ್ ಕ್ಯಾಪಿಟಲ್ ಆರ್ ಅಂಡ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸ್ಪೆರಿಕಲ್ ಶೆಲ್ ಇಸ್ ಸ್ಮಾಲ್ ಕ್ಯೂ. ನೆಕ್ಸ್ಟ್ ಏನ್ ಮಾಡಿದೆ? ಗಾಸ್ ಲಾ ಅಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ಗಾಸಿಯನ್ ಸ್ಪಿಯರ್ ನ ಡ್ರಾ ಮಾಡಬೇಕು, ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಬೇಕು. ಸೊ ನಮ್ಗೆ ಗೊತ್ತು ಸ್ಪೆರಿಕಲ್ ಶೆಲ್ ಗೆ ಗಾಸಿಯನ್ ಸ್ಪಿಯರ್, ಗಾಸಿಯನ್ ಸರ್ಫೇಸ್ ಈಸ್ ಗಾಸಿಯನ್, ಸ್ಪೆರಿಕಲ್ ಸರ್ಫೇಸ್ ಇಸ್ ದ ಗಾಸಿಯನ್ ಸರ್ಫೇಸ್. ಸೊ ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡಿದೆ. ಸೊ ಇಲ್ಲಿ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಾ ಇರೋದು ನಾನು? ಫಸ್ಟ್ ಒನ್ ಬರ್ದಿದ್ದೀನಲ್ಲಪ್ಪ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಅಥವಾ ಸ್ಮಾಲ್ ಆರ್ ಇಸ್ ಗ್ರೇಟರ್ ದನ್ ಕ್ಯಾಪಿಟಲ್ ಆರ್. ಸ್ಮಾಲ್ ಆರ್ ಅಂದ್ರೆ ರೇಡಿಯಸ್ ಆಫ್ ದ ಗಾಸಿಯನ್ ಸರ್ಫೇಸ್, ಕ್ಯಾಪಿಟಲ್ ಆರ್ ಇಸ್ ರೇಡಿಯಸ್ ಆಫ್ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಫಸ್ಟ್ ನೋಡಿ ಮಕ್ಕಳ, ಹಿಯರ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಶೆಲ್. ದೆನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎ ಅಂತ ಬರ್ದಿದ್ದೀನಿ. ಸೊ ಹಾಗಾದ್ರೆ ಈಕ್ವೇಶನ್ 1 ಅಂತ ಬರ್ದೆ. ನೆಕ್ಸ್ಟ್ ದ ಎಲಿಮೆಂಟರಿ ಫ್ಲಕ್ಸ್ ಥ್ರೂ ಎಲಿಮೆಂಟರಿ ಏರಿಯಾ ಆಫ್ ದ ಗಾಸಿಯನ್ ಸರ್ಫೇಸ್ ಈಸ್, ನಾನು ಈ ಗಾಸಿಯನ್ ಸರ್ಫೇಸ್ ಏನಿತ್ತಲ್ಲ ಸ್ಪೆರಿಕಲ್ ಸರ್ಫೇಸ್ ನ ನಾನು ಏನ್ ಮಾಡ್ತಾ ಇದ್ದೀನಿ? ಸ್ಮಾಲ್ ಏರಿಯಾ ಆಗಿ ಡಿವೈಡ್ ಮಾಡ್ತಾ ಹೋದೆ. ವಿ ಕಾಲ್ ಇಟ್ ಆಸ್ ಎಲಿಮೆಂಟರಿ ಏರಿಯಾ. ಎಲಿಮೆಂಟರಿ ಏರಿಯಾ ಮುಖಾಂತರ ಪಾಸ್ ಆಗ್ತಾ ಇರತಕ್ಕಂತ ಫೀಲ್ಡ್ ಲೈನ್ಸ್ ನ ವಿ ಕಾಲ್ ಇಟ್ ಆಸ್ ಎಲಿಮೆಂಟರಿ ಫ್ಲಕ್ಸ್. ಆ ಎಲಿಮೆಂಟರಿ ಫ್ಲಕ್ಸ್ ನ ನೀವು ಬರೀ ಡೆಲ್ಟಾ ಫೈ ಅಂತಾನೆ ಬರೀಬಹುದು. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಈ ಡೆಲ್ಟಾ ಎ ಕಾಸ್ ಥೀಟಾ. ಸೊ ಈ ತರ ಸೋ ಮೆನಿ ಪಾರ್ಟ್ಸ್ ಆಗಿ ನಾವು ಏನು ಬರಿತಾ ಹೋದ್ವಿ. ದೆನ್
then flux through each elementary area is elementary flux delta phi is equals to E delta A. Here theta is 0 degree, so cos 0 1. Then ಹಾಗಾದ್ರೆ ನಂಗೆ total electric flux ಬೇಕು. Total electric flux through Gaussian surface is sum of delta phi is equals to sum of E delta A cos theta. Then total flux phi is equals to E into sum of delta A. Sum of all the elementary areas ಅಂತ ಹೇಳಿದ್ರೆ total area of the sphere. Area of sphere ಏನು 4 pi r square. Small r ಏನಕ್ಕೆ ನಾವಿಲ್ಲಿ area of Gaussian surface. Then from Gauss law phi is equals to q by epsilon naught. Then compare equation 2 and 3. E into 4 pi r square is equals to q by epsilon naught is equals to k q by r square. ಮಕ್ಕಳ ಈ ಎಕ್ಸ್ಪ್ರೆಷನ್ ಎಲ್ಲಿ ನೋಡಿದ್ರಿ, ಈ ಇಕ್ವೇಶನ್ ನ ಎಲ್ಲಿ ನೋಡಿದ್ರಿ? k e is equals to k q by r square ಅಂತ ಹೇಳಿ. This is electric field. ನೋಡಿ ಮಕ್ಕಳ ಎಲ್ಲಿ ನೋಡಿದ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ನೆನಪಿದ್ಯಾ? ಒಂದು ಪಾಯಿಂಟ್ ಚಾರ್ಜ್ ಇದೆ, q ಅಂತ ಒಂದು ಪಾಯಿಂಟ್ ಚಾರ್ಜ್ ಇದೆ ಅಟ್ ಎ ಡಿಸ್ಟೆನ್ಸ್ r. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ E is equals to kq by r square. ಮಕ್ಕಳು ಅಬ್ಸರ್ವ್ ಮಾಡಿ, ದಿಸ್ ಸ್ಪೆರಿಕಲ್ ಶೆಲ್ when small r is very much greater than capital R ಅಂತ ಹೇಳಿದ್ರೆ based on distance ನಾವೇನಂತ ಹೇಳ್ತೀವಿ? ಹಿಯರ್ ಸ್ಪೆರಿಕಲ್ ಶೆಲ್ ಬಿಹೇವ್ಸ್ ಲೈಕ್ ಅ ಪಾಯಿಂಟ್ ಚಾರ್ಜ್ ತರ ಬಿಹೇವ್ ಮಾಡ್ತಾ ಇದೆ ಅಂತ ಹೇಳಿ ಅಷ್ಟೇ. ಅಂದ್ರೆ ಸ್ಮಾಲ್ ಆರ್ ಈಸ್ ಔಟ್ಸೈಡ್ ಬರ್ದಿದ್ದೀನಿ, ಸ್ಮಾಲ್ ಆರ್ ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಅಂತ ಬರ್ದಿರೋದ್ರಿಂದ ಪಾಯಿಂಟ್ ಚಾರ್ಜ್ ತರ ಬಿಹೇವ್ ಮಾಡ್ತಿದೆ. ಸೊ E is equals to kq by r square. ಅರ್ಥ ಆಯ್ತಾ? ಓಕೆ ಮಕ್ಕಳ, E is equals to kq by r square ಇಲ್ಲಿಗೆ ನಿಲ್ಸಿದ್ರು ಸಾಕು. ಅಥವಾ ಇನ್ನು ನೀವು ಇನ್ ಟರ್ಮ್ಸ್ ಆಫ್ ಸಿಗ್ಮಾದಲ್ಲಿ ಬರೆಯೋದಾದ್ರೆ ಅಥವಾ ಏನು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ನಲ್ಲಿ ಇರೋದಾದ್ರೆ ನೋಡಿ ಮಕ್ಕಳೇ, ಇಲ್ಲಿ E is equals to ಏನ್ ಬಂದಿದ್ಯಪ್ಪ 1/4 pi epsilon naught into q by r square ಅಂತ ಬರ್ದಿದ್ದೀರಾ. we know that surface charge density q is equal sigma is equals to q by a ಅಥವಾ q is equals to sigma into a ಬರಿಬಹುದಾ? then q is equals to sigma into a ಅಂತ ಹೇಳಿದ್ರೆ charge is distributed on the surface of the spherical shell. 4 pi area of spherical shell 4 pi r square. Then E is equals to electric field is equals to 1/4 pi epsilon naught into q ಅಂತ ಹೇಳಿದ್ರೆ sigma into area 4 pi capital R square divided by small r square. 4 pi cancel. ಸೊ ಹಾಗಾದ್ರೆ ಏನಂತ ಬರಿಬಹುದು ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಏನು ಸಿಗ್ಮಾ r square by epsilon naught r square ಬರಿಬಹುದಾ? ಅರ್ಥ ಆಗ್ತಿದೆಯಾ ಮಕ್ಕಳ? ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು ಮಕ್ಕಳ. ಇನ್ ಕೇಸ್ ಕ್ವೆಶ್ಚನ್ ಅಲ್ಲಿ ಡಿರೈವೇಶನ್ ಅಲ್ಲಿ ಈ ತರ ಕೇಳಿರಲ್ಲ, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಅಂತ ಕೇಳಿರಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಜಸ್ಟ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಅಂತ ಕೇಳಿರ್ತಾರೆ. ಏನಂತ ಕೇಳಿರ್ತಾರೆ? ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಜಸ್ಟ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಅಥವಾ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಶೆಲ್. ಸೊ ಏನ್ ಬರೀತೀರಾ? ಸಿಂಪಲ್ ನೋಡಿ ಮಕ್ಕಳ, ಇಲ್ಲಿ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಆಗಿರುತ್ತೆ. ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ನೋಡಿ, ಸ್ಮಾಲ್ ಆರ್ ಇಲ್ಲಿ ಬರ್ದಿದ್ದೀನಲ್ಲಪ್ಪ, ರೇಡಿಯಸ್ ಗಾಸಿಯನ್ ಸ್ಫಿಯರ್ ಎಲ್ಲಿ ಬಂತು? ಆನ್ ದ ಸರ್ಫೇಸ್ ಆಫ್ ದ ಶೆಲ್ ಬರ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಸೆಕೆಂಡ್ ಒನ್ ಹೇಳಿದ್ನಲ್ಲ, ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಆಯ್ತು. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಅಂತ ಕೇಳಿದ್ರೆ ಸಿಂಪಲ್ ಇಷ್ಟನೇ, ಸೇಮ್ ಡಿರೈವೇಶನ್ ಬರೀರಿ. ಬಟ್ ವೆನ್ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ನೋಡಿ, ಈಕ್ವೇಶನ್ ಗೆ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಅಂತ ಕೊಡಿ. ಸ್ಮಾಲ್ ಆರ್ ಇರೋ ಪ್ಲೇಸ್ ಅಲ್ಲಿ ಏನು ಕ್ಯಾಪಿಟಲ್ ಆರ್, ದೆನ್ ಏನಾಯ್ತು? ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಅಂತ ಹೇಳಿದ್ರೆ ಸಿಗ್ಮಾ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಬೈ epsilon naught into small r square. ಸ್ಮಾಲ್ ಆರ್ ಜಾಗದಲ್ಲಿ ಏನ್ ಕೊಡ್ತಾ ಇದೀನಿ? ಕ್ಯಾಪಿಟಲ್ ಆರ್. ಸೊ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಕ್ಯಾನ್ಸಲ್. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಎಷ್ಟಿರುತ್ತೆ? ಸಿಗ್ಮಾ ಬೈ epsilon naught. ಇಷ್ಟೇ ಮಕ್ಕಳ. ಸೊ ಯಾವಾಗ ಬರೀತೀರಾ ಡಿರೈವೇಶನ್ ಅಲ್ಲಿ ಇದನ್ನ? ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಕೊಟ್ಟಿರ್ತಾರೆ? ಜಸ್ಟ್ ಔಟ್ಸೈಡ್ ಅಥವಾ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಆಫ್ ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಂತ ಕೊಟ್ರೆ ಇಷ್ಟು ಬರೆದ್ರೆ ಆಯ್ತು. ಗೊತ್ತಾಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಶೆಲ್ ಸಿಗ್ಮಾ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಬೈ ಎಪ್ಸಿಲಾನ್ ನಾಟ್ ಸ್ಮಾಲ್ ಆರ್ ಸ್ಕ್ವೇರ್. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಮಕ್ಕಳ ಇನ್ನೊಂದು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಅಂತ ಕೇಳ್ತಾರೆ. ಮೂರನೇದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಏನಾಗಿರುತ್ತೆ? ಯಾವುದು? ಇನ್ಸೈಡ್ ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಶೆಲ್ ಈಸ್ 0. ಏನಕ್ಕೆ ಅಂತ ಹೇಳಿದ್ರೆ ಚಾರ್ಜ್ ಇನ್ಸೈಡ್ ದ ಶೆಲ್ ಈಸ್ 0. ನೋಡಿ ಮಕ್ಕಳ, ಇಲ್ಲಿ ಈ ಶೆಲ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅಂತ ಹೇಳಿದ್ರೆ ನೋಡಿ, ಈ ಪಾಯಿಂಟ್ ಅಲ್ಲಿ
ಇಲ್ಲೆಲ್ಲ ಇನ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಗಾಶಿಯನ್ ಸರ್ಫೇಸ್ ಡ್ರಾ ಮಾಡಿದ್ರಿ ಅಂತ ಹೇಳಿದ್ರೆ ವಾಟ್ ಇಸ್ ದ ಚಾರ್ಜ್ ಇನ್ಸೈಡ್ ದ ಗಾಶಿಯನ್ ಸರ್ಫೇಸ್? ದೇರ್ ಇಸ್ ನೋ ಚಾರ್ಜ್ ಇಸ್ 0. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಈಸ್ 0 ಅಂತ ಬರೀತೀರಾ. ಅರ್ಥ ಆಯ್ತಾ ಮಕ್ಕಳ? ದಿಸ್ ಡಿರೈವೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ರಬ್ ಮಾಡ್ಲಾ? ಓಕೆ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಶೆಲ್ ಅಂತ ಕೇಳಿದ್ರೆ ಯಾವ್ದು ಬರೀತೀರಾ? ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಬರೀತೀರಾ. ಅವರೇ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಶೆಲ್ ಅಂತ ಹೇಳಿದ್ರೆ ಔಟ್ಸೈಡ್ ಬರೆದ್ರೆ ಸಾಕು. ಗೊತ್ತಾಯ್ತಾ? ಓಕೆ ಮಕ್ಕಳ, ಹಾಗಾದ್ರೆ ಒಂದು ಗ್ರಾಫ್ ಡ್ರಾ ಮಾಡೋಣ. ಗ್ರಾಫ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್. ಎಕ್ಸ್ ಆಕ್ಸಿಸ್ ಡಿಸ್ಟೆನ್ಸ್, ವೈ ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಸ್ಪೆರಿಕಲ್ ಶೆಲ್ ಇದೆ. ಸ್ಪೆರಿಕಲ್ ಶೆಲ್ ಎಂತ ಶೆಲ್ ಇದು? ಆಲೋ ಕಂಡಕ್ಟಿಂಗ್, ಆಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್ ಅಷ್ಟೇನೆ, ಸಾಲಿಡ್ ನಾನ್ ಕಂಡಕ್ಟಿಂಗ್ ಅಲ್ಲ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ ಮಕ್ಕಳ, ಇಲ್ಲಿ ಕ್ಯಾಪಿಟಲ್ ಆರ್ ಇಸ್ ರೇಡಿಯಸ್ ಆಫ್ ದ ಸ್ಪಿಯರ್. ಕ್ಯಾಪಿಟಲ್ ಆರ್ ಈಸ್ ರೇಡಿಯಸ್ ಆಫ್ ದ ಸ್ಪಿಯರ್. ನೋಡಿ ಮಕ್ಕಳ, ಇಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಮ್ಯಾಕ್ಸಿಮಮ್ ಆಗಾದ್ರೆ? ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ನೋಡಿ, ಇಲ್ಲಿ ದಿಸ್ ಇಸ್ ಕ್ಯಾಪಿಟಲ್ ಆರ್. ಸೊ ಇಲ್ಲಿ ಗ್ರಾಫ್ ಯಾವ ತರ ಬರುತ್ತಪ್ಪ? ಔಟ್ಸೈಡ್ ಇ ಪ್ರಪೋರ್ಷನಲ್ ಟು 1/r². ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಏನ್ ಬಂತು? ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ k³ ಬಂತ. ವೆನ್ ಆರ್ ಇನ್ಕ್ರೀಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್. ಸ್ಪಿಯರ್ ಇಂದ ದೂರ ಹೋಗ್ತಾ ಹೋದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸಸ್. ವೆನ್ ಆರ್ ಟೆನ್ಸ್ ಟು ಇನ್ಫಿನಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ ಆನ್ ದ ಸರ್ಫೇಸ್ ಎಷ್ಟಿತ್ತು ಎಲೆಕ್ಟ್ರಿಕ್ ಫೀಲ್ಡ್? ದಿಸ್ ಈಸ್ ಆನ್ ದ ಸರ್ಫೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ σ/ε0. ಹೌದಾ? ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು σr²/ε0 r², E ಪ್ರಪೋರ್ಷನಲ್ ಟು 1/r². ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಶೆಲ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಶೆಲ್ ಈಸ್ 0. ಇನ್ಸೈಡ್ there is no electric field because there is no charge present inside the spherical shell. ಅರ್ಥ ಆಯ್ತಾ ಮಕ್ಕಳ? This is the derivation of electric field due to a uniformly charged spherical shell. Okay ಮಕ್ಕಳ, ನೆಕ್ಸ್ಟ್ ಸೆಕೆಂಡ್ ಡಿರೈವೇಶನ್. to find the electric field due to a uniformly charged infinite wire using Gauss law. ನೋಡಿ ಮಕ್ಕಳ, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ವೈರ್ ಯೂಸಿಂಗ್ ಗಾಸ್ ಲಾ. ನೋಡಿ ಮಕ್ಕಳ, ಇದನ್ನ 5 ಮಾರ್ಕಿಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಡಿರೈವೇಶನ್ ಕೇಳಬಹುದು. ಸೇಮ್ ಈಗ ಯಾವ ತರ ಬರಿತಾ ಹೋದ್ರೋ ಅದೇ ತರ ಬರಿತಾ ಹೋಗೋದು. ಲೆಟ್ ಅಸ್ ಕನ್ಸಿಡರ್ ಥಿಯರಿ ಬರಿಬೇಕು. ಲೆಟ್ ಅಸ್ ಕನ್ಸಿಡರ್ ಎ ಬಿ ಈಸ್ ಅ ಇನ್ಫೈನೈಟ್ ವೈರ್. ಎ ಬಿ ಅನ್ನೋದೇನೋ ಇನ್ಫೈನೈಟ್ ವೈರ್, ಇನ್ಫೈನೈಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ನೋಡಿ ಮಕ್ಕಳ, ಇಲ್ಲಿ ಚಾರ್ಜ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ? ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಲೀನಿಯರ್ಲಿ. ದೆನ್ ಫಸ್ಟ್ ನಾವು ಗಾಸ್ ಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡಬೇಕು? ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಬೇಕು. ಗಾಸಿಯನ್ ಸರ್ಫೇಸ್ ಹೇಗಿರುತ್ತೆ? ಗಾಸಿಯನ್ ಸರ್ಫೇಸ್ ಫಾರ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಲೈನ್ ಆಫ್ ಸಿಮೆಟ್ರಿ ಏನಾಗಿರುತ್ತೆ? ಸಿಲಿಂಡ್ರಿಕಲ್ ಸರ್ಫೇಸ್. ದಿಸ್ ಈಸ್ ಗಾಸಿಯನ್ ಸರ್ಫೇಸ್. ಓಕೆ, AB is infinite uniformly charged wire and the cylindrical surface we call it as Gaussian surface, and here Q is, this is Q is charge enclosed. This is the charge inside the Gaussian surface ಸಿಲಿಂಡ್ರಿಕಲ್ ಸರ್ಫೇಸ್ ಒಳಗಡೆ ಇರತಕ್ಕಂತಹ ಚಾರ್ಜು Q ಅಂತ ಬರ್ದಿದ್ದೀನಿ. ಓಕೆ ಮಕ್ಕಳ, ಹಿಯರ್ L is length of the Gaussian cylinder. L is length of the Gaussian cylinder and capital R is radius of the Gaussian cylinder. ಓಕೆ, ಸ್ಮಾಲ್ ಆರ್ ಅಂತಾನೆ ಬರೀತಾ ಇದ್ದೀನಿ. ಸ್ಮಾಲ್ ಆರ್ ಈಸ್ ರೇಡಿಯಸ್ ಆಫ್ ಗಾಸಿಯನ್ ಸಿಲಿಂಡರ್. ಎಲ್ ಈಸ್ ಲೆಂತ್ ಆಫ್ ದ ಗಾಸಿಯನ್ ಸಿಲಿಂಡರ್. ಸ್ಮಾಲ್ ಆರ್ ಈಸ್ ರೇಡಿಯಸ್ ಆಫ್ ದ ಗಾಸಿಯನ್ ಸಿಲಿಂಡರ್.
ಓಕೆ, ನಾವೇನ್ ಮಾಡ್ಬೇಕಪ್ಪ ಇವಾಗ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಬೇಕು ನಂಗೆ ಅಟ್ ಎ ಡಿಸ್ಟೆನ್ಸ್ ಆರ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆರ್ ಅಂತ ಕೇಳಿದ್ದಾರೆ ಅನ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಸ್ಟ್ ನಾನು ಇಲ್ಲಿ ಏನ್ ಬರಿತಾ ಇದ್ದೀನಿ, ಸೇಮ್ ಆಗ್ಲೇ ಹೇಗೆ ಬರೆದ್ರೆ ಅದೇ ತರ. ಹಿಯರ್ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ? ಲೀನಿಯರ್ಲಿ. Then linear charge density lambda is equals to Q by L. ಬರಿಬಹುದಾ lambda ಅಂತ ಹೇಳಿದ್ರೆ? linear charge density lambda is equals to Q by L. equation number 1 ಅಂತ ಬರೀತಾ ಇದ್ದೀನಿ. ಓಕೆ, ನೋಡಿ ಮಕ್ಕಳೇ ಇಲ್ಲಿ. Then electric flux through this Gaussian sphere ಬೇಕು ನಂಗೆ. Let us consider elementary area on this Gaussian surface. ಒಂದು ಎಲಿಮೆಂಟರಿ ಏರಿಯಾ ಡೆಲ್ಟಾ ಎ, ಎಲಿಮೆಂಟರಿ ಏರಿಯಾನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಯಾಪಿಟಲ್ ಎ ಅಂತ ಹೇಳಿದ್ರೆ ಟೋಟಲ್ ಏರಿಯಾ ಆಫ್ ಗಾಷಿಯನ್ ಸರ್ಫೇಸ್. ಮಕ್ಕಳ ಇಲ್ಲಿ ಗಾಷಿಯನ್ ಸರ್ಫೇಸ್ ಏನ್ ಸಿಲಿಂಡ್ರಿಕಲ್ ಸರ್ಫೇಸ್ ಬರ್ತಿದ್ದೀನಲ್ಲ, ಸಿಲಿಂಡರ್ ಅಂತ ಹೇಳಿದ್ರೆ 3 ಸರ್ಫೇಸಸ್ ಇರುತ್ತೆ, 2 ಎಂಡ್ ಫೇಸಸ್. ನೋಡಿ ಇದು ಎಂಡ್ ಫೇಸ್ 1 ಅಂತ ಬರೀತಿದ್ದೀನಿ, ದಿಸ್ ಈಸ್ ಎಂಡ್ ಫೇಸ್ 2 ಅಂತ ಬರೀತಾ ಇದ್ದೀನಿ. ಓಕೆ, ಈ ಕಡೆ ಇನ್ನೊಂದು ಸರ್ಫೇಸ್ ಇದೆಯಲ್ಲಪ್ಪ, ಇದು ಸಿಲಿಂಡರ್ ಕರ್ವ್ಡ್ ಸರ್ಫೇಸ್. ದಿಸ್ ಈಸ್ ಕರ್ವ್ಡ್ ಸರ್ಫೇಸ್. ಸಿಲಿಂಡರ್ಗೆ ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ಡ್ರಾ ಮಾಡಿರೋದ್ರಿಂದ 3 ಸರ್ಫೇಸಸ್ ಇರುತ್ತೆ, 2 ಎಂಡ್ ಫೇಸಸ್ ಆಫ್ ದ ಸಿಲಿಂಡರ್ ಅಂಡ್ 1 ಈಸ್ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್. ಓಕೆ, ನೋಡಿ ಮಕ್ಕಳ ಇವಾಗ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಎಲಿಮೆಂಟರಿ ಏರಿಯಾ. ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇರುತ್ತೆ, ಯಾವುದೇ ಚಾರ್ಜ್ ಇದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಮಿಟ್ ಮಾಡ್ತಾ ಇರುತ್ತೆ. ಸೊ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಂಗ್ ಥ್ರೂ ದಿಸ್ ಎಲಿಮೆಂಟರಿ ಏರಿಯಾ ಡೆಲ್ಟಾ ಎ. ಸೊ ನೋಡಿ ಎಲೆಕ್ಟ್ರಿಕ್ ಹಿಯರ್ ದ ಎಲೆಕ್ಟ್ರಿಕ್ ಫ್ಲಕ್ಸ್, ಎಂತ ಎಲಿಮೆಂಟರಿ ಫ್ಲಕ್ಸ್ ಅಂತ ಬರೀತಾ ಇದೆ. ಎಲಿಮೆಂಟರಿ ಫ್ಲಕ್ಸ್ ಥ್ರೂ ಎಲಿಮೆಂಟರಿ ಏರಿಯಾ is delta phi is equals to E delta A cos theta. E is uniform electric field due to this uniformly charged wire. Then elementary flux delta phi is equals to E delta A cos theta. Here theta is equals to 0 degree. ಮಕ್ಕಳ ನೋಡಿ ಇಲ್ಲಿ the elementary flux through curved face of the cylinder ಅಂತ ಬರೀದೆ. The elementary flux through elementary area of curved face of cylinder, curved face of Gaussian surface. ನೋಡಿ ಮಕ್ಕಳ ಇಲ್ಲಿ ಎಲಿಮೆಂಟರಿ ಏರಿಯಾ ಮಾರ್ಕ್ ಮಾಡಿರೋದು ಎಲ್ಲಿ? ನಾನು 3 ಫೇಸಸ್ ಅಲ್ಲಿ, ಈ 2 ಫೇಸಸ್ ಅಲ್ಲಿ ಎಲಿಮೆಂಟರಿ ಏರಿಯಾ ಮಾರ್ಕ್ ಮಾಡಿಲ್ಲ ನಾನು, ಓನ್ಲಿ ಕರ್ವ್ಡ್ ಫೇಸ್ ಅಲ್ಲಿ ಎಲಿಮೆಂಟರಿ ಏರಿಯಾ ಮಾರ್ಕ್ ಮಾಡಿದೀನಿ. ನಾನು ಎಲಿಮೆಂಟರಿ ಏರಿಯಾ ಮುಖಾಂತರ ಪಾಸ್ ಆಗ್ತಾ ಇರತಕ್ಕಂತಹ ಫ್ಲಕ್ಸ್ ಎಷ್ಟು? ಎಲಿಮೆಂಟರಿ ಫ್ಲಕ್ಸ್ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು ಇ ಡೆಲ್ಟಾ ಎ ಕಾಸ್ ಥೀಟಾ. ಹಿಯರ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಎಲ್ಲಿ? ಕರ್ವ್ಡ್ ಫೇಸ್ ಮುಖಾಂತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆಯಲ್ಲಪ್ಪ, ಈಗ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೆಲ್ಟಾ ಎ ಏರಿಯಾ ವೆಕ್ಟರ್ ಇಸ್ 0 ಡಿಗ್ರಿ. ನಾನು ಎಲಿಮೆಂಟರಿ ಫ್ಲಕ್ಸ್ ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಏನಂತ ಬರೀತೀನಿ? ಇ ಇಂಟು ಡೆಲ್ಟಾ ಎ ಅಂತ ಬರೀತೀನಿ. ಸೊ ಇದೇ ತರ ಲಾರ್ಜ್ ನಂಬರ್ ಆಫ್ ಎಲಿಮೆಂಟರಿ ಏರಿಯಾ ಮಾರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ದೆನ್ ಎಲೆಕ್ಟ್ರಿಕ್ ಫ್ಲಕ್ಸ್, ದೆನ್ ನನಗೇನಪ್ಪ ಇವಾಗ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ curved face of the cylinder is phi is equals to ಏನಂತ ಬರೀತೀವಿ ನೋಡಿ ಇಲ್ಲಿ ಮಕ್ಕಳ. ಓಕೆ, ಡೆಲ್ಟಾ ಫೈ ಇರೋದನ್ನ ಸಮ್ ಆಫ್ ಡೆಲ್ಟಾ ಫೈ ಅಂತ ಬರೀಬಹುದಾ? ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ is equals to sum of E into delta A cos theta cos 0 1. Then sum of delta phi ಅಂದ್ರೆ phi. Total electric flux through curved face of the cylinder is phi is equals to E into sum of delta A. Sum of elementary area ಅಂತ ಹೇಳಿದ್ರೆ E into sum of A is A. This area we call it as area of curved face of cylinder. ಎಂಟೈರ್ ಸಿಲಿಂಡ್ರಿಕಲ್ ಫೇಸ್ ನೋಡಿ, ಈ ಕಡೆ ಎಂಡ್ ಫೇಸ್ ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಏನಕ್ಕೆ ನೆಗ್ಲೆಕ್ಟ್ ಮಾಡ್ತೀವಿ ಹೇಳ್ತೀನಿ. ಓನ್ಲಿ ದಿಸ್ ಇಸ್ ದ ಏರಿಯಾ ಆಫ್ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್. ದೆನ್ ಫೈ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಕರ್ವ್ಡ್ ಫೇಸ್ E into 2 pi RL.
ನೋಡಿ ಮಕ್ಕಳ, ದಿಸ್ ಇಸ್ ಈಕ್ವೇಶನ್ ನಂಬರ್ 2 ಅಂತ ಬರಿತಾ ಇದ್ದೀನಿ. ಸೊ ಫೈ ಇಸ್ ಈಕ್ವಲ್ಸ್ ಟು ಇ ಇಂಟು 2 ಪೈ ಆರ್ ಎಲ್. 2 ಪೈ ಆರ್ ಎಲ್ ಅಂತ ಹೇಳಿದ್ರೆ ಏರಿಯಾ ಆಫ್ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್. ಮಕ್ಕಳ ಇಲ್ಲೊಂದು ಪಾಯಿಂಟ್ ಬರಿಬೇಕು ನೋಡಿ, ಇಲ್ಲಿ ಹಿಯರ್ two end faces of Gaussian sphere, two end faces of the Gaussian cylinder does not contribute any flux, doesn't contribute flux. ಏನಕ್ಕೆ? here theta is equals to 90 degree. ನೋಡಿ ಮಕ್ಕಳ, ಇಲ್ಲಿ ಟೂ ಎಂಡ್ ಫೇಸಸ್ ಆಫ್ ದ ಸಿಲಿಂಡರ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಏನಾಗಿದೆ? ಅಪ್ವರ್ಡ್ ಇದೆ. ದೆನ್ ಏರಿಯಾ ವೆಕ್ಟರ್ ರೈಟ್ ಸೈಡ್ ಗೆ ಬರೀತೀನಿ, ಏರಿಯಾ ವೆಕ್ಟರ್. ದೆನ್ ಆಂಗಲ್ ಬಿಟ್ವೀನ್ ದೆಮ್ ಈಸ್ 90 ಡಿಗ್ರಿ. ಸೊ ಹಾಗಾಗಿ ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, ಟೂ ಎಂಡ್ ಫೇಸಸ್ ಆಫ್ ದ ಸಿಲಿಂಡರ್, Gaussian cylinder does not contribute any flux. So flux through two end faces is 0. So ಹಾಗಾಗಿ only flux is due to curved face. ಹಾಗಾಗಿ total flux of Gaussian surface ಅಂದ್ರೆ phi is equals to E into 2 pi RL. Then from Gauss law ಏನಂತ ಬರೀಬಹುದು? Same, from Gauss law phi is equals to Q by epsilon naught. Equation number 3, phi is equals to Q by epsilon naught. Compare equation 2 and 3. Compare equation 2 and 3. Compare ಮಾಡಿದ್ರೆ E into 2 pi RL is equals to Q by epsilon naught. ಅಥವಾ electric field is equals to electric field at a distance R due to uniformly charged wire is Q by 2 pi epsilon naught R into L. ನೋಡಿ ಮಕ್ಕಳ, ದಿಸ್ ಇಸ್ ಇಕ್ವೇಶನ್ ನಂಬರ್ 4 ಅಂತ ಬರಿತಾ ಇದ್ದೀನಿ. we know that, okay, last ಇಲ್ಲಿ ಬರಿತಾ ಇದ್ದೀನಿ ನೋಡಿ. we know that here charge is distributed linearly from equation 1. Q is equals to lambda into L ಅಂತ ಬರಿಬಹುದಾ? Lambda is equals to Q by L. Q is equals to lambda into L. Then put this in equation number 4. Substitute ಮಾಡಿದ್ರೆ E is equals to Q ಅಂತ ಹೇಳಿದ್ರೆ lambda L by 2 pi epsilon naught RL. So L cancel. What is the electric field due to a uniformly charged infinite wire? Lambda by 2 pi epsilon naught R. ಇಷ್ಟೇ ಮಕ್ಕಳ. then ಇಲ್ಲಿ ಬರಿಬೇಕು ಡೈರೆಕ್ಷನ್. here electric field is perpendicular to wire and away from the wire. ಇಷ್ಟು ಬರೆದ್ರೆ 5 ಮಾರ್ಕ್. ನೋಡಿ ಮಕ್ಕಳ, ಇನ್ನೊಮ್ಮೆ ನೀಟಾಗಿ ಫಸ್ಟ್ ಏನು ಡಿರೈವೇಶನ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ವೈರ್ ಅಂತ ಕೇಳಿದ್ರೆ ಫಸ್ಟ್ ಏನ್ ಮಾಡ್ಬೇಕಪ್ಪ? ಲೆಟ್ ಅಸ್ ಕನ್ಸಿಡರ್ ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ವೈರ್ AB. AB is uniformly charged infinite wire. Then ನಾವು ಗಾಸ್ ಲಾ ಅಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡಬೇಕು. ಲೈನ್ ಆಫ್ ಸಿಮೆಟ್ರಿ ಇತ್ತು ಅಂತ ಹೇಳಿದ್ರೆ ಗಾಸಿಯನ್ ಸರ್ಫೇಸ್ ಏನಾಗಿರುತ್ತೆ? ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಸಿಲಿಂಡರ್ ಡ್ರಾ ಮಾಡಿದ್ರಿ. ಹಿಯರ್ L is length of the cylinder, small r is radius of the cylinder. ಗೊತ್ತಾಗ್ತಿದ್ಯಾ? small r is radius of the cylinder. Then next ಏನು? here charge is distributed on the wire linearly. So linear charge density lambda is equals to Q by L. ನನಗೀಗ ಫ್ಲಕ್ಸ್ ಬೇಕು. ಟೋಟಲ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದಿಸ್ Gaussian surface ಬೇಕು. Two end faces does not contribute any flux because theta is 90 degree. Then only curved face of the cylinder contribute flux. Total electric flux through curved face is flux ಅಂತ ಹೇಳಿದ್ರೆ delta phi is equals to E delta A cos theta. Elementary area ಮುಖಾಂತರ ಪಾಸ್ ಆಗ್ತಾ ಇರೋ ಫ್ಲಕ್ಸ್ elementary flux. Here theta 0 degree, delta phi is equals to E delta A ಅಂತ ಬರ್ದೆ. then total flux ಬೇಕು ಅಂತ ಹೇಳಿದ್ರೆ summation ಮಾಡಿದೆ. sum of delta phi is equals to sum of E delta A ಅಂತ ಬರ್ದೆ. then total flux phi is equals to E into A. Here A is area of curved face of the cylinder. then phi is equals to E into area ಅಂತ ಹೇಳಿದ್ರೆ 2 pi RL. then ಇದನ್ನ equation 2 ಅಂತ ಕೊಟ್ಟೆ. from Gauss law phi is equals to Q by epsilon naught. equation 3 compare 2 and 3 we getting E is equals to Q by 2 pi epsilon naught RL. from equation 1 Q is equals to lambda L. substitute ಮಾಡಿದ್ರೆ electric field at a distance R from the uniformly charged wire ಸಿಕ್ತು ನಂಗೆ. ಅರ್ಥ ಆಯ್ತಾ? ರಬ್ ಮಾಡ್ಲಾ ಮಕ್ಕಳ? this derivation is very very important. ನೋಡಿ ಇಲ್ಲಿ ಈಗ ಏನ್ ಬರಿತಾ ಇದೀನಲ್ಲ ಇವತ್ತಿನ ಡಿರೈವೇಶನ್ಸ್, ಈ ಮೂರು ಡಿರೈವೇಶನ್ ಪ್ಲಸ್ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಡಿರೈವೇಶನ್ ಬರ್ದಿದ್ನಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್ ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್.
ಸೊ ಇವು 5ರಲ್ಲಿ ಒಂದು ಡಿರೈವೇಶನ್ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಇದ್ದೇ ಇರತ್ತೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ನೋಡಿ ಇಲ್ಲಿ ಇವಾಗ ಏನ್ ಹೇಳ್ಕೊಡ್ತಿದ್ದೀನಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ದ ಸ್ಪಿಯರ್, ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್, ಇನ್ಸೈಡ್ ದ ಸ್ಪಿಯರ್, ನಾಳೆ ಇದನ್ನ ವಿತಿನ್ 10 seconds electric field outside the sphere, on the surface of the sphere, inside the sphere, outside the cylinder, on the surface of the cylinder, inside the cylinder, solid conducting, hollow conducting, hollow non conducting sphere, cylinder ಎಲ್ಲ ವಿತಿನ್ 10 seconds ಅಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಓಕೆ, ದಿಸ್ ಇಸ್ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇಷ್ಟೆಲ್ಲ ಬರೀಲೇಬೇಕು 5 ಮಾರ್ಕಿಗೆ. ನೋಡಿ ಮಕ್ಕಳ, ಈಗ ಗ್ರಾಫ್ ನ ಡ್ರಾ ಮಾಡಿದ್ರೆ y axis electric field, x axis distance r. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ ಮಕ್ಕಳ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗ್ರಾಫ್ ಹೇಗೆ ಬರುತ್ತೆ? ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ E ಪ್ರಪೋರ್ಷನಲ್ ಟು 1/r. ವೈರ್ ಇಂದ ದೂರ ಹೋಗ್ತಾ ಹೋದ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್. ದಿಸ್ ಇಸ್ ದ ಗ್ರಾಫ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್ ಆಫ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ವೈರ್. ಅರ್ಥ ಆಯ್ತಾ ಮಕ್ಕಳ ಡೆರಿವೇಶನ್? ಓಕೆ, ನೆಕ್ಸ್ಟ್ ಡಿರೈವೇಶನ್. Derive an expression for electric field to find the electric field due to a uniformly charged infinite plane sheet. To find the electric field due to a uniformly charged infinite plane sheet using Gauss law. Okay. ನೋಡಿ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಚಾರ್ಜ್ಡ್ ಪ್ಲೇನ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಅಷ್ಟೇ, ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್ ಇದೆ. ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಆನ್ ದ ಪ್ಲೇನ್ ಶೀಟ್. ಓಕೆ, ಹಿಯರ್ ಪ್ಲೇನ್ ಆಫ್ ಸಿಮೆಟ್ರಿ ಇತ್ತು ಅಂತ ಹೇಳಿದ್ರೆ ಗಾಸಿಯನ್ ಸರ್ಫೇಸ್ ಈಸ್ ಪಿಲ್ ಬಾಕ್ಸ್ ಅಂತ ಹೇಳಿದ್ರೆ, ಅಂದ್ರೆ ಸಿಲಿಂಡ್ರಿಕಲ್ ಸರ್ಫೇಸ್ ಇಸ್ ದ ಗಾಸಿಯನ್ ಸರ್ಫೇಸ್. ಓಕೆ, ಫಸ್ಟ್ ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡಿದೆ. ನೋಡಿ ಮಕ್ಕಳ, ಇಲ್ಲಿ ಹಿಯರ್ ಆರ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ plane sheet to the end face of the cylinder. R is the distance from uniformly charged plane sheet to the end faces of the cylinder. This is end face 1, this is end face 2 ಅಂತ ಬರೀತಾ ಇದ್ದೀನಿ. ಓಕೆ, ನೋಡಿ ಮಕ್ಕಳ, ಇಲ್ಲಿ curved face, this is curved face of the Gaussian cylinder. ಸೊ ಇಲ್ಲಿ ಪ್ಲೇನ್ ಶೀಟ್ ಮಧ್ಯದಲ್ಲಿದೆ, ಈ ಕಡೆ ಒಂದು ಸಿಲಿಂಡರ್, ಈ ಕಡೆ ಒಂದು ಸಿಲಿಂಡರ್. ಗೊತ್ತಾಗ್ತಿದ್ಯಾ? ಓಕೆ ಮಕ್ಕಳ, ಹಿಯರ್ ಕ್ಯೂ ಅಂತ ಹೇಳಿದ್ರೆ ಏನ್ ಗೊತ್ತಾ? ಕ್ಯೂ ಅಂತ ಹೇಳಿದ್ರೆ ಇಟ್ ಈಸ್ ಚಾರ್ಜ್ ಇನ್ಸೈಡ್ ದ ಗಾಸಿಯನ್ ಸಿಲಿಂಡರ್. ನೋಡಿ ಮಕ್ಕಳ, ಇಲ್ಲಿ ಈ ಪ್ಲೇನ್ ಶೀಟ್ ನ ಮೇಲೆ ಇರ್ತಕ್ಕಂತ ಟೋಟಲ್ ಚಾರ್ಜ್ ಅಲ್ಲ, ಆ ಪ್ಲೇನ್ ಶೀಟ್ ನ ಮೇಲೆ ಚಾರ್ಜ್ ಇದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಈ ಕಡೆಯಿಂದ ಒಂದು ಸಿಲಿಂಡರ್, ಈ ಕಡೆಯಿಂದ ಒಂದು ಸಿಲಿಂಡರ್ ಏನ್ ಮಾಡ್ತಾ ಇದ್ದೀನಿ, ಲಾಕ್ ಮಾಡ್ತಾ ಇದ್ದೀನಿ. ದೆನ್ ಆ ಸಿಲಿಂಡರ್ ಒಳಗಡೆ ಏನ್ ಪ್ಲೇನ್ ಶೀಟ್ ಇದೆಯಲ್ಲ, ಆ ಪ್ಲೇನ್ ಶೀಟ್ ನ ಮೇಲೆ ಇರ್ತಕ್ಕಂತಹ ಚಾರ್ಜ್. ಸೊ ಅಂದ್ರೆ ಚಾರ್ಜ್ ಇನ್ಸೈಡ್ ದ ಗಾಸಿಯನ್ ಸಿಲಿಂಡರ್, ದಟ್ ಈಸ್ ಕ್ಯೂ ಅಂತ ಬರ್ದಿದ್ದೀನಿ. ಓಕೆ, ನೋಡಿ ಮಕ್ಕಳ, ಹಿಯರ್ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ? ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ on the surface of plane sheet. Then ಏನಂತ ಬರೀತೀವಿ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ is equals to q by a ಅಂತ ಬರೀಬಹುದಾ? Charge is distributed on the surface of the plane sheet. Then surface charge density sigma is equals to q by a. Equation number 1 ಅಂತ ಬರೀತಾ ಇದ್ದೀನಿ. ಸೊ ನೋಡಿ ಮಕ್ಕಳ, ಇವಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ, ಫಸ್ಟ್ ಇಲ್ಲೊಂದು ಪಾಯಿಂಟ್ ಬರೀತಾ ಇದ್ದೀನಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್ ಆಫ್ ಸಿಲಿಂಡರ್ ಈಸ್
0. ಏನಕ್ಕೆ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಏರಿಯಾ ವೆಕ್ಟರ್ ಫಾರ್ ದಿಸ್ ಕರ್ವ್ಡ್ ಸರ್ಫೇಸ್ ಆಫ್ ದ ಸಿಲಿಂಡರ್ ಈಸ್ ಏರಿಯಾ ವೆಕ್ಟರ್ ಔಟ್ವರ್ಡ್ ನಾರ್ಮಲ್. ಏರಿಯಾ ವೆಕ್ಟರ್ ಇಲ್ಲಿ ಬರಿತಾ ಇದ್ದೀನಿ. ದೆನ್ ಏರಿಯಾ ವೆಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಕಡೆ ರೈಟ್ ಸೈಡ್ ಇದೆ. ಸೊ ಹಾಗಾದ್ರೆ ಏರಿಯಾ ವೆಕ್ಟರ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಸೊ ಹಾಗಾಗಿ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಎನಿ ಫ್ಲಕ್ಸ್. ಓನ್ಲಿ okay, electric flux through curved face of the cylinder is 0 because here theta is equals to 90 degree. Next, here only two end faces of the cylinder contribute flux. ನೋಡಿ ಮಕ್ಕಳೇ, ಇಲ್ಲಿ ಈ ಕಡೆ ಇರ್ತಕ್ಕಂತಹ ಎಂಡ್ ಫೇಸ್, ಏರಿಯಾ ಆಫ್ ದಿಸ್ ಎಂಡ್ ಫೇಸ್ ಆಫ್ ದ ಸಿಲಿಂಡರ್ ನಾನು ಎ ಅಂತ ಬರಿತಾ ಇದ್ದೀನಿ. ಏರಿಯಾ ಆಫ್ ಸೆಕೆಂಡ್ ಫೇಸ್ ಆಫ್ ದ ಸಿಲಿಂಡರ್ ಎ ಅಂತ ಬರಿತಾ ಇದ್ದೀನಿ. ಹ್ಯಾವಿಂಗ್ ಸೇಮ್ ಏರಿಯಾ. ಎ ಈಸ್ ಏರಿಯಾ ಆಫ್ ದಿಸ್ ಎಂಡ್ ಫೇಸ್ 1, ಎಂಡ್ ಫೇಸ್ 2. Curved face of the cylinder does not contribute any flux. Area, end faces observe ಮಾಡಿ. Here electric field and area vector are both in same direction. Then here theta is equals to 0 degree. Then end phase 1 ಅಂತ ಹೇಳಿದ್ರೆ electric flux phi is equals to E into A. This is end phase 1. Flux through end phase 1 is phi is equals to E into A. ಅದೇ ತರ flux through end phase 2 ಅಂತ ಹೇಳಿದ್ರೆ phi is equals to E into A. ಹಾಗಾದ್ರೆ what is the total electric flux? Total electric flux through two end faces of the cylinder. End faces of the cylinder is 2EA. ಬರಿಬಹುದಾ? equation number 2 ಅಂತ ಬರಿತಾ ಇದ್ದೀನಿ. ಬರಿಬಹುದಾ ಮಕ್ಕಳ? Then from Gauss law ಏನಂತ ಹೇಳ್ಬೋದು? phi is equals to q by epsilon naught. ಬರಿಬಹುದಾ? phi is equals to q by epsilon naught. Then phi is equals to q by epsilon naught. equation 3 compare equation 2 and 3. compare ಮಾಡಿದ್ರೆ 2EA is equals to q by epsilon naught. Then E is equals to q by 2 epsilon naught A. ಬರಿಬಹುದಾ ಮಕ್ಕಳ? E is equals to q by 2 epsilon naught into A. So this is equation number 4. Now from equation 1, ನೋಡಿ ಮಕ್ಕಳ, from equation 1 q is equals to sigma into A ಅಂತ ಬರಿಬಹುದಾ? surface charge density sigma is equals to q by A ಅಥವಾ q is equals to sigma into A. Put this in equation 4. equation 4 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ then electric field is equals to q ಅಂತ ಹೇಳಿದ್ರೆ sigma A by 2 epsilon naught A. so A cancel. what is the electric field due to infinite plane sheet? ನೆನಪಿರಬೇಕು, sigma by 2 epsilon naught, and this electric field is perpendicular to plane sheet and away from plane sheet. ಮಕ್ಕಳ ಡೈರೆಕ್ಷನ್ ಬರಿಬೇಕು. ಓಕೆ, ಅರ್ಥ ಆಯ್ತಾ? ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್ ಅಂತ ಕೇಳಿದ್ರೆ ಏನ್ ಬರೀತೀರಾ? ಲೆಟ್ ಅಸ್ ಕನ್ಸಿಡರ್ a uniformly charged infinite plane sheet, and for this plane of symmetry Gaussian surface is cylindrical Gaussian surface ಅಥವಾ pill box ಅಂತ ಹೇಳಿದೆ. ಓಕೆ, ನೀವು ಆ ಕಡೆ ಒಂದು ಸಿಲಿಂಡರ್ ಈ ಕಡೆ ಒಂದು ಸಿಲಿಂಡರ್ ಜಾಯಿನ್ ಮಾಡಿದೀರಾ. then Q is charge enclosed by the Gaussian surface of the cylinder ಅಥವಾ Q is charge inside the Gaussian cylinder ಅಂತ ಬರುತ್ತೆ. then here charge is distributed ಯಾವ ತರ on the surface of the plane sheet. so surface charge density sigma is equals to q by A. then electric flux through curved face of the cylinder is 0 because here angle between area vector and electric field is 90 degree. then only two end phases of the cylinder contribute electric flux. then flux through first phase is EA, second phase is EA. total electric flux through two end phases is 2 into EA. then from Gauss law phi is equals to q by epsilon naught ಅಂತ ಬರಿಬಹುದು. compare 2 and 3, electric field is equals to q by 2 epsilon naught A. from equation 1 q is equals to sigma A ಅಂತ ಬರಿಬಹುದು. then electric field is equals to sigma by 2 epsilon naught. ಮಕ್ಕಳ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಮಾಡಿ. this electric field is independent of r. distance ಮೇಲೆ ಡಿಪೆಂಡ್ ಆಗಿಲ್ಲ. here electric field is independent
ಆಫ್ ಡಿಸ್ಟೆನ್ಸ್, ಇಂಡಿಪೆಂಡೆಂಟ್ ಆಫ್ ಆರ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಎಲ್ಲಾ ಕಡೆ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ. ಅದರ ಅರ್ಥ ಇನ್ಫೈನೈಟ್ ಪ್ಲೇನ್ ಶೀಟ್ ಅಂತ ಹೇಳಿದ್ರೆ ಏನು, ಇನ್ಫೈನೈಟ್ ಪ್ಲೇನ್ ಶೀಟ್ ಅಂತ ಹೇಳಿದ್ರೆ ಈಗ ಒಂದು 1 ಮೀಟರ್ ಇದೆ ಪ್ಲೇನ್ ಶೀಟ್ ಅಂತ ಅನ್ಕೊಳ್ಳಿ. ಅಟ್ ಎ ಡಿಸ್ಟೆನ್ಸ್ 1 millimeter, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ, ಅಥವಾ ಅಟ್ ಎ ಡಿಸ್ಟೆನ್ಸ್ 2 millimeter, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಸೇಮ್, ದಟ್ ಈಸ್ ಸಿಗ್ಮಾ ಬೈ 2 epsilon naught. ಅರ್ಥ ಆಯ್ತಾ, ಗೊತ್ತಾಯ್ತಾ ಮಕ್ಕಳ? Okay, these 3 derivations are very important in board examination point of view. Next class makla, electric field outside on the surface, inside the spherical shell, cylinder, hollow cylinder, solid cylinder, hollow sphere, solid sphere, within 10 seconds electric field find out ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇವತ್ತಿನ ಡಿರೈವೇಷನ್ಸ್ ನೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಲೆಕ್ಚರ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್.